ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಸಮುದ್ರದ ಉಪ್ಪು. ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ, ಶ್ಯಾಮ ಮತ್ತು ಸೋಮ ಅಂತ ಅಂದ್ಬಿಟ್ಟು. ಶ್ಯಾಮ ತುಂಬ ಶ್ರೀಮಂತನಾಗಿರ್ತಾನೆ, ಸೋಮ ತುಂಬ ಬಡವರಾಗಿರ್ತಾನೆ. ಹೀಗಿದ್ದಾಗ ಒಂದು ಸಾರಿ ಊರಿನಲ್ಲಿ ಹಬ್ಬ ನಡೀತಾ ಇರ್ತದೆ, ದೀಪಾವಳಿ ಹಬ್ಬ. ಎಲ್ಲರೂ ಕೂಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಿರ್ತಾರೆ. ಆದರೆ ಸೋಮನಿಗೆ ಹಬ್ಬ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವ್ರ ಮನೇಲಿ ಅನ್ನ ದವಸ ಧಾನ್ಯಗಳು ಏನೂ ಇರೋದಿಲ್ಲ. ಅದಕ್ಕಾಗಿ ಅವ್ರ ಅಣ್ಣನಾದ ಶ್ಯಾಮನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಸಹಾಯ ಕೇಳ್ತಾನೆ, ಅಣ್ಣ ಸ್ವಲ್ಪ ಸಹಾಯ ಮಾಡು ಅಂತ. ಅದಕ್ಕೆ ಅವನು ನನಗೆ ಬೈದ್ಬಿಟ್ಟು ಕಳಿಸ್ತಾನೆ, ಹೋಗೋ ದುಡ್ದು ತಿನ್ನೋಕ್ಕಾಗಲ್ಲ ನಿನಗೆ, ಬರೀ ಕೇಳೋದೇ ಆಗೋಯ್ತಲ್ಲ ಅಂದ್ಬಿಟ್ಟು ಬೈದು ಕಳಿಸ್ಬಿಡ್ತಾನೆ. ಇದರಿಂದ ದುಃಖ ಆಗ್ಬಿಟ್ಟು ಶ್ಯಾಮ ವಾಪಸ್ ಬರಬೇಕಾದ್ರೆ ಒಂದು ಅಜ್ಜ ಅವನಿಗೆ ಸಿಗ್ತಾನೆ. ಒಂದು ಅಜ್ಜ ಸಿಕ್ಬಿಟ್ಟು ಕೇಳ್ತಾನೆ, ಏನಾಯ್ತಪ್ಪ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕಿಲ್ಲ, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹಸುವಿನಿಂದ ಬಳಲ್ತಾ ಇದ್ದಾರೆ, ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಣ್ಣ ಹತ್ರ ಸಹಾಯ ಕೇಳಿದೆ, ಅವರು ಕೂಡ ಸಹಾಯ ಮಾಡಲಿಲ್ಲ, ಅದಕ್ಕೋಸ್ಕರ ಬೇಜಾರಾಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಏನಂತ, ನೋಡಪ್ಪ ಇನ್ನೊಂದು ಸ್ವಲ್ಪ ಕಟ್ಟಿಗೆಗಳಿದೆ, ಇದು ನಾನು ತಂದು ನಮ್ಮ ಮನೆಯವ್ರಿಗೆ ಎತ್ತಾಕಿದ್ರೆ ನಿನಗೆ ಸ್ವಲ್ಪ ಏನಾದರೂ ಕೊಡ್ತೀನಿ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಸೋಮ ಆಯಿತು ಅಂತ ಅಂದ್ಬಿಟ್ಟು ಆ ಕಟ್ಟಿಗೆನ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಯವ್ರಿಗೂ ಹಾಕ್ತಾನೆ. ಅವ್ರ ಮನೆಯವ್ರಿಗೆ ಹಾಕಿದ್ಮೇಲೆ ಆ ಅಜ್ಜ ಅವನಿಗೆ ತಿನ್ನಲಿಕ್ಕೆ ಕೆಲವು ಕೇಕು, ಬಿಸ್ಕೆಟ್ಗಳು, ಹಣ್ಣು ಇವೆಲ್ಲ ಕೊಡ್ತಾನೆ. ಆಮೇಲೆ ಹೇಳ್ತಾನೆ, ನೋಡಪ್ಪ ಇದು ಯಾವುದನ್ನು ಕೂಡ ನೀನು ತಿನ್ನಬೇಡ, ಇದನ್ನು ತೊಗೊಂಡ್ಬಿಟ್ಟು ಆ ನದಿ ತೀರದಲ್ಲಿ ಒಬ್ಬ ಸಾಧು ಇದ್ದಾರೆ, ಆ ಸಾಧು ಹತ್ರ ಹೋಗು, ಅವ್ರು ಇದನ್ನು ನೋಡ್ತಿದ್ದಂಗೆ ನೀನು ಕೇಳ್ತಾನೆ, ಕೊಡು ತಿನ್ನಲಿಕ್ಕೆ ಅಂತ ಕೇಳ್ತಾರೆ, ನೀನು ಕೊಡು. ಅವ್ರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡುಗಳು ಏನು ಕೇಳಬೇಡ. ಅವ್ರು ಕೇಳಿದ್ರೆ ಬೀಸಣಿಗೆ ಕೊಡು ಅಂತ ಕೇಳು, ಅಂದರೆ ರುಬ್ಬೋ ಮಿಷಿನ್ನು ಕೊಡು ಅಂತ ಕೇಳು, ಆವಾಗ ಅವ್ರು ನಿಂಗೆ ಕೊಡ್ತಾರೆ ಅಂತ ಹೇಳ್ತಾನೆ. ಅದರಿಂದ ನಿಂಗೆ ತುಂಬ ಉಪಯೋಗ ಕೂಡ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸೋಮ ಸರಿ ಅಂತ ಅಂದ್ಬಿಟ್ಟು ಸೀದಾ ನದಿ ತೀರಕ್ಕೆ ಹೋಗ್ಬಿಟ್ಟು ಆ ಸ್ವಾಮೀಜಿನ ನೋಡ್ತಾರೆ. ಸ್ವಾಮೀಜಿ ಕೈಯಲ್ಲಿ ನೋಡಿಬಿಟ್ಟು ನಾನು ತಿನ್ನಲಿಕ್ಕೆಲ್ಲ ಕೊಡು ಅಂತ ಕೇಳ್ತಾರೆ. ಆವಾಗ ಆಯಿತು ಕೊಡ್ತೀನಿ, ಆದರೆ ನೀವು ನನಗೇನು ಕೊಡ್ತೀರಾ ಅಂತ ಕೇಳ್ತಾನೆ. ಆ ಸ್ವಾಮೀಜಿ ಇದ್ದ ನಿಂಗೇನು ಬೇಕು ಕೇಳು ಅಂತ ಹೇಳ್ತಾನೆ. ನಿಮ್ಮ ಹತ್ರ ಇರೋದು ಆ ಬೀಸಣಿಗೆ ನನಗೆ ಕೊಡ್ತೀರಾ, ಆ ರುಬ್ಬೋಕಲ್ಲಿ ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮೀಜಿ ಆಯಿತು ತಗೋ ಅಂತ ಕೊಡ್ತಾರೆ. ಕೊಡಬೇಕಾದ್ರೆ ಹೇಳ್ತಾರೆ, ನೋಡಪ್ಪ ಇದು ಅಸಾಮಾನ್ಯವಾದ ರುಬ್ಬೋ ಕಲ್ಲು, ಇದರಿಂದ ಏನು ಬೇಕಾದ್ರೂ ತೊಗೊಬೋದು ಅಂತ ಹೇಳ್ಬಿಟ್ಟು ಅವನ ಹತ್ರ ತಿಂಡಿ ಎಲ್ಲ ಇಸ್ಕೊಂಡು ತಿಂತಾರೆ. ಇಲ್ಲಿಂದ ಸೀದಾ ಮನೆಗೆ ಬಂದಂಥ ಸೋಮ ಒಂದು ಹೆಂಡ್ತಿಗೆ ಹೇಳ್ತಾನೆ, ಒಂದು ಬೆಡ್ಶೀಟನ್ನು ಹಾಕು ಅಂತ ಹೇಳ್ತಾನೆ. ಅವಳು ಬೆಡ್ಶೀಟನ್ನು ನೆಲದ ಮೇಲೆ ಹಾಸ್ತಾಳೆ. ಆ ರುಬ್ಬೋಕಲ್ಲನ್ನು ಇಟ್ಬಿಟ್ಟು ಅವ್ನು ತಿರುಗಿಸ್ಬಿಟ್ಟು, ರುಬ್ಬೋಕಲ್ಲೇ ನನಗೆ ಅಕ್ಕಿಯನ್ನು ಕೊಡು ಅಂತ ಕೇಳ್ತಾನೆ. ಹಂಗೆ ಅಂತಿದ್ದಂಗೆ ತಿರುಗಿಸ್ತಾ ಇದ್ದಂಗೆ ಅದರಿಂದ ಅಕ್ಕಿ ತುಂಬ ಬರೋ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಧಾನ್ಯಗಳು ಕೊಡು ಅಂತ ಮತ್ತೆ ಕೇಳ್ತಾನೆ. ಧಾನ್ಯಗಳು ಕೂಡ ಬರುತ್ತೆ. ಸೊ ಅವತ್ತು ಅವರು ಮನೇಲಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಸಂತೋಷ ಊಟ ಮಾಡಿ ಮಲಗ್ತಾರೆ. ಇದಾದ ನೆಕ್ಸ್ಟ್ ಡೇ ಸೋಮ ಏನು ಮಾಡ್ತಾನೆ, ಆ ಉಳಿದಂಥ ಅಕ್ಕಿ ಮತ್ತು ಬೇಳೆ ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಬಿಟ್ಟು ಬರ್ತಾನೆ. ಅದರಿಂದ ಬಂದು ದುಡ್ಡನ್ನು ತೊಗೊಂಬಂದು ಮತ್ತೆ ಅದನ್ನು ಸೇವಿಂಗ್ಸ್ ಮಾಡ್ತಾ ಹೋಗ್ತಾನೆ. ಹೀಗೆ ಮಾಡ್ತಾ ಒಂದು ಎಲ್ಲ ಥರದ ಧಾನ್ಯಗಳನ್ನು ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಕೆಲವೇ ದಿನಗಳಲ್ಲಿ ಅವನು ದೊಡ್ಡ ಶ್ರೀಮಂತ ಆಗಿಬಿಡ್ತಾನೆ. ಶ್ಯಾಮನಿಗಿಂತ ಇವನು ದೊಡ್ಡ ಮನೆ ಕಟ್ಸ್ಬಿಡ್ತಾನೆ ಪಕ್ಕದಲ್ಲಿ. ಶ್ಯಾಮನಿಗೆ ಆಶ್ಚರ್ಯ ಆಗುತ್ತೆ, ಇಂಥ ಏನೂ ಇರಲಿಲ್ವಲ್ಲ, ಸಡನ್ಲಿ ಹೆಂಗಾಯಿತು, ಇನ್ನು ಲಾಸ್ಟ್ ಮಂತೆ ನನ್ನ ಹತ್ರ ಬಂದ್ಬಿಟ್ಟು ಅಷ್ಟೊಂದು ಸಹಾಯ ಮಾಡಿ ಅಂತ ಕೇಳ್ದ, ಎಲ್ಲಿಂದ ಬಂತು ದುಡ್ಡು ನೋಡೋಣ ಅಂತ ಕದ್ದು ಮುಚ್ಚಿ ಅವ್ರ ಮನೆ ಹತ್ರ ಬಂದು ಕಿಟಕಿ ಹತ್ರ ಬಂದು ನೋಡ್ತಾನೆ. ನೋಡಿದಾಗ ಗೊತ್ತಾಗುತ್ತೆ, ಅವ್ನು ರುಬ್ಬೋ ಮಿಷಿನಿಂದ ಅವನು ಅಕ್ಕಿ ಧಾನ್ಯ ಇವನ್ನೆಲ್ಲ ತೆಗಿತಾ ಇರ್ತಾನೆ. ಅದು ನೋಡಿಕೊಂಡು ಅವರೆಲ್ಲ ಮಲಗಿದ ಮೇಲೆ ಶ್ಯಾಮ ಅದನ್ನು ಕತ್ಕೊಂಡ್ಬಂದ್ಬಿಡ್ತಾನೆ. ಕತ್ಕೊಂಡ್ಬಂದು ಅವನ ಹೆಂಡ್ತಿಗೆ ಹೇಳ್ತಾನೆ, ನೀವು ಬೇಗ ಹೇಳು, ನಾವಿಲ್ಲಿಂದ ಹೊರಡೋನಿಲ್ಲಿಂದ ಅಂತ ಹೇಳ್ತಾನೆ. ಯಾಕೆ ಅಂತ ಹೆಂಡ್ತಿ ಕೇಳೋದೇ ಇಲ್ಲ. ಎಷ್ಟು ಹೇಳಿದ್ರು ಹೆಂಡ್ತಿ ಯಾಕೆ ಅಂತ ಹೇಳೋದೇ ಇಲ್ಲ. ಅವನು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಒಂದು ಸಣ್ಣ ಬೋಟ್ ಮಾಡಿಕೊಂಡು ಅವರು ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಹೋದಾಗ ಹೆಂಡ್ತಿ, ಇದೊಂದು ಸಣ್ಣ ಬೀಸೋ ರುಬ್ಬೋ ಮಿಷಿನಿಗೆ ನೀವು ಇಷ್ಟೊಂದು ಮನೆ ಮಠ ಎಲ್ಲ ಬಿಟ್ಟು ಬರಬೇಕಾಯ್ತಾ ನಾವು ಅಂತ ಹೇಳ್ತಾನೆ. ನಿನಗೆ ಗೊತ್ತಿಲ್ಲ, ಇದು ತುಂಬ ಜಾದು ಇರುವಂತಹ ಮಷೀನು ಅಂತ ಹೇಳ್ತಾನೆ. ಆವಾಗ ಏನು ತೋರಿಸಿ ನೋಡೋಣ ಅಂತ ಅವನ ಹೆಂಡ್ತಿ ಕೋಪವಾಗಿ ಹೇಳ್ತಾನೆ. ತಕ್ಷಣ ಅವನು ಇದರಿಂದ ಉಪ್ಪು ಬರಲಿ ಅಂತ ಮಿಷನನ್ನು ತಿರುಗಿಸ್ತಾನೆ, ರುಬ್ಬೋ ಮಿಷನ್ನ. ಆವಾಗ ಅಂದರೆ ಉಪ್ಪು ಜಾಸ್ತಿ ಆಗ್ತಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಆಗಿ ಆ ಬೋಟೆ ಮುಳುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಳುಗ್ತಾ ಹೋದಂಗೆ ಅವ್ನು ಹೆಂಡ್ತಿ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ, ನಿಲ್ಲಿಸಿ ಇದನ್ನು ಅಂತ ಹೇಳ್ತಾನೆ. ಅಯ್ಯೋ, ನನಗೆ ಆನ್ ಮಾಡೋದು ಮಾತ್ರ ಗೊತ್ತಿದೆ, ಅಂದರೆ ಸ್ಟಾರ್ಟ್ ಮಾಡೋದು ಮಾತ್ರ ಗೊತ್ತಿದೆ, ಆದರೆ ಇದನ್ನು ನಿಲ್ಲಿಸೋದು ಗೊತ್ತಿಲ್ವಲ್ಲ ಅಂತಾನೆ. ಇಲ್ಲಿ ಉಪ್ಪು ಪದೇ ಜಾಸ್ತಿ ಆಗಿ ಸಮುದ್ರ ಪೂರ್ತಿ ಅದು ಸೇರೇ ಬಿಡುತ್ತೆ. ಈಗಲೂ ಕೂಡ ಒಂದು ನಂಬಿಕೆ ಏನಂತಂದರೆ, ಈ ಬೀಸೋ ಕಲ್ಲಿಂದ ಉಪ್ಪು ಹೆಚ್ಚು ಬರ್ತಿರೋದ್ರಿಂದ ಸಮುದ್ರದ ನೀರು ಈಗಲೂ ಕೂಡ ಉಪ್ಪಾಗಿದೆ ಅಂತ ಅಂದ್ಬಿಟ್ಟು ಜನಗಳ ನಂಬಿಕೆ. ಇದೊಂದು ದಂತಕತೆ. ಥ್ಯಾಂಕ್ ಯು ಗಳೇ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.